ಕೃಷ್ಣಂ ಒಂದೇ ಜಗದ್ಗುರು. ಹಣದ ಮೂಲ ಮತ್ತು ಜಲದ ಮೂಲ, ಭೂಮಿಯ ಮೂಲ, ಆಸೆಯ ಮೂಲ, ದುಃಖದ ಮೂಲ, ದುಡಿಮೆಯ ಮೂಲ, ಜೀವನದ ಮೂಲ, ಎಲ್ಲ ಮೂಲಗಳು ಕೂಡ ಪಂಚಭೂತಗಳ ರಕ್ಷಣೆಗೆ ಇರ್ತಕ್ಕಂಥದ್ದು. ನಮ್ಮ ಹುಟ್ಟು ಹೇಳ್ತಕ್ಕಂಥದ್ದು ಕೂಡ ಅದಕ್ಕೋಸ್ಕರವಾಗಿ ಇರ್ತಕ್ಕಂಥದ್ದು ಅಂತ ಹೇಳ್ತಕ್ಕಂಥದ್ದನ್ನು ಮರೆಯಬಾರದು. ಧರ್ಮದ ರಕ್ಷಣೆ, ದೇಶದ ರಕ್ಷಣೆ, ಪಂಚಭೂತಗಳ ರಕ್ಷಣೆ ಎಲ್ಲವೂ ಕೂಡ ನಮ್ಮದೇ ಆಗಿರ್ತಕ್ಕಂಥದ್ದು. ನಾವು ಜೀವನದಲ್ಲಿ ಏನನ್ನ ಸಾಧನೆಯನ್ನು ಮಾಡಿದ್ದೇವೆ ಅಂತ ಒಮ್ಮೆ ನೋಡಿದರೆ ನಾವು ಏನೂ ಸಾಧನೆಯನ್ನು ಮಾಡಿರುವುದಿಲ್ಲ. ಯಾಕೆ ಅಂತ ಕೇಳಿದರೆ ಎಲ್ಲವೂ ಕೂಡ ಆತನದ್ದೇ ಆಗಿರುತ್ತೆ, ಎಲ್ಲವೂ ಕೂಡ ಆತನ ಲೀಲೆಯಾಗಿರುತ್ತೆ. ನಾವು ಕೇವಲ ಸೂತ್ರದ ಪಟದ ಹಾಗೆ ಚಲಿಸ್ತಕ್ಕಂಥದ್ದು ಮಾತ್ರ. ಆದರೆ ಅದರಲ್ಲಿ ನಾವು ಈ ಒಂದು ಪಂಚಭೂತಗಳ ರಕ್ಷಣೆಗೆ ನಾವು ಎಚ್ಚೆತ್ತುಕೊಂಡು ಹೋರಾಟವನ್ನು ಮಾಡುತ್ತಾ ಹೋದರೆ ಜೀವನದಲ್ಲಿ ಒಂದು ಯಶಸ್ಸನ್ನು ನಾವು ಕಾಣಬಹುದು. ಮತ್ತು ಅಷ್ಟೇ ಅಲ್ಲದೆ ಒಳಿತನ ಕಾಣಬಹುದು. ಜೀವನದಲ್ಲಿ ತುಂಬ ಜನ ಮೋಕ್ಷ ಬೇಕು ಅಂತ ಹೇಳ್ತಾರೆ. ಅಂತಹ ಮೋಕ್ಷ ಹೇಳ್ತಕ್ಕಂಥದ್ದು ಕೂಡ ದೈವಿಕವಾದಂತಹ ಅನುಗ್ರಹದಿಂದ ಉತ್ತಮವಾದಂತಹ ಕಾರ್ಯದಲ್ಲಿ ಸಿಗ್ತಕ್ಕಂಥದ್ದು. ಹಾಗಾಗಿ ನಾವು ಹಣದ ಮೂಲವನ್ನು ಹುಡುಕುವುದನ್ನು ಬಿಟ್ಟು ಅಭಿವೃದ್ಧಿಯ ಕಡೆಗೆ ಈ ರೀತಿಯಾದಂತಹ ರೀತಿಯಲ್ಲಿ ರಕ್ಷಣೆಯ ಕಡೆಗೆ ನಾವು ಮುಂದಾದಾಗ ಎಲ್ಲವೂ ಕೂಡ ಆತನದ್ದೇ ಆಗಿರುವುದರಿಂದ ಆತನ ಒಂದು ಪ್ರೇರಣೆಯಿಂದಾಗಿ ನಮಗೆ ಅದು ಬರ್ತಾ ಹೋಗ್ತದೆ, ಅಭಿವೃದ್ಧಿ ಆಗ್ತಾ ಹೋಗ್ತದೆ, ಏಳಿಗೆ ಆಗ್ತಾ ಹೋಗ್ತದೆ. ನಾವು ಇನ್ನೊಂದು ಭಾಗದಿಂದ ಅವೆಲ್ಲವನ್ನೂ ಕೂಡ ನಶಿಸ್ತಾ ಬಂದರೆ ಈ ಹಣದ ಮೌಲ್ಯಾದಿಗಳು ಕೂಡ ಗೊತ್ತಿಲ್ಲದ ರೀತಿಯಲ್ಲಿ ನಶಿಸಿ ಹೋಗ್ತಕ್ಕಂಥದ್ದು.